ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು ಎಲ್ಲರೂ ಕೂಡ ನಾಳೆ ಅಕೌಂಟೆನ್ಸಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. 6 ಮಾರ್ಕ್ಸಲ್ಲಿ ಈಸಿಯಾಗಿ ಸ್ಕೋರನ್ನು ಮಾಡಲೇಬೇಕು ಎಟ್ ಎನಿ ಕಾಸ್ಟ್. ಪ್ರಾಬ್ಲಮ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ 6 ಮಾರ್ಕ್ಸ್ ತೊಗೊಳ್ಳೋದು ತುಂಬಾ ಈಸಿ. ಸೊ ನಿಮ್ಮ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿದೆ ಅದರ ರೂಲ್ಸ್ ಪ್ರಕಾರ ಹೋದರೆ 2 ಪ್ರಾಬ್ಲಮ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದಷ್ಟೇ ಅಲ್ಲ, ಇನ್ಫಾರ್ಮೇಷನು ಯಾವ ಟಾಪಿಕ್ನ ಕೊಟ್ಟು ಯಾವ ಟಾಪಿಕ್ನ ಬಿಡಬಹುದು, ನೀವು ಕರೆಕ್ಟಾಗಿ ಒಂದೇ ಟಾಪಿಕ್ಕಿಗೆ ಸ್ಟಿಕ್ ಆನ್ ಆಗಬೇಡಿ, ಯಾವ ರೀತಿ ಕೇಳಬಹುದು ಅನ್ನೋದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಗ್ಯಾರಂಟಿ ಆಫ್ ಪ್ರಾಫಿಟ್ ಕೇಳಿದರೆ ಯಾವ ರೀತಿಯಾಗಿ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಸಾದ ಮಾಡೋದೇ ಬೇರೆ ರೀತಿ ಇರುತ್ತೆ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ. ನೆಕ್ಸ್ಟ್ ನಿಮಗೆ ಇಲ್ಲಿ ಆವರೇಜ್ ಪೀರಿಯಡ್ ಮೆಥಡನ್ನು ಕ್ಯಾಲ್ಕುಲೇಟ್ ಮಾಡೋದನ್ನು ಕೇಳಿದರೆ. ಆವರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು, ಇದನ್ನೇ ಕೇಳಬಹುದು ಅನ್ನುವಂಥ ಚಾನ್ಸಸ್ ಇದೆ. ಆದರೂ ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಒಂದು ಪೇಪರಲ್ಲಿ ಪ್ರಾಡಕ್ಟ್ ಮೆಥಡನ್ನು ಕೇಳೇ ಬಿಟ್ಟಿದ್ದಾರೆ. ಪ್ರಾಡಕ್ಟ್ ಮೆಥಡ್ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಂಡು ನಿಮ್ಮ ಒಂದು ಕ್ಯಾಲ್ಕುಲೇಷನ್ ಆಗಿರುತ್ತೆ. ಪ್ರಾಡಕ್ಟ್ ಮೆಥಡ್ ಕೊಟ್ಟರೆ ಈಸಿಯಾಗಿ ಮಾಡ್ಬೋದು, ಆವರೇಜ್ ಪೀರಿಯಡೇ ಕಷ್ಟ ಅಂತ. ಹಾಗೇನೂ ಇಲ್ಲ, ಆವರೇಜ್ ಪೀರಿಯಡ್ ಕೂಡ ತುಂಬಾ ಈಸಿ. ಯಾವ ರೀತಿಯಾಗಿ ಈಸಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಹಾಗಾದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 2 ಮೆಥಡ್ ಇದೆ. ಒಂದು ಮೆಥಡು ಶಾರ್ಟ್ಕಟ್ ಮೆಥಡು, ದಟ್ ಈಸ್ ಆವರೇಜ್ ಪೀರಿಯಡ್ ಮೆಥಡು ಅಂತ ಹೇಳಿದ್ರೆ ಆ ಪಾರ್ಟ್ನರು ಎವ್ರಿ ಮಂತು ಸೇಮ್ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಂಡು ಹೋಗಿರ್ತಾನೆ. ಅದಕ್ಕಾಗಿ ಆವರೇಜ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರಾಡಕ್ಟ್ ಮೆಥಡನ್ನು ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಅವನು ಡಿಫ್ರೆಂಟ್ ಅಮೌಂಟನ್ನು ಡಿಫ್ರೆಂಟ್ ಡೇಟಲ್ಲಿ ವಿತ್ಡ್ರಾ ಮಾಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಸೇಮ್ ಅಮೌಂಟನ್ನು ಡಿಫ್ರೆಂಟ್ ಡೇಟಲ್ಲಿ ವಿತ್ಡ್ರಾ ಮಾಡ್ತಾನೆ. ಅವಾಗ ಅರ್ಥ ಮಾಡ್ಕೊಳ್ಳಿ, ಡಿಫ್ರೆಂಟ್ ಅಮೌಂಟು ಡಿಫ್ರೆಂಟ್ ಡೇಟಲ್ಲಿ ವಿತ್ಡ್ರಾ ಮಾಡಿದರೂ ಕೂಡ ಪ್ರಾಡಕ್ಟ್ ಮೆಥಡೇ ಹಾಕಬೇಕು. ಅರ್ಥ ಆಗ್ತಿದೆ? ಸೇಮ್ ಅಮೌಂಟ್ ಕೊಟ್ಟು ಡಿಫ್ರೆಂಟ್ ಡೇಟ್ ಕೊಟ್ಬಿಟ್ರೆ, ಅದು ಡಿಫ್ರೆಂಟ್ ಡೇಟು ಅವರೇ ಮಂತ್ ಕೊಡ್ಬೋದು, ಅಥವಾ ಕ್ವಾರ್ಟರ್ಲಿ ಕೊಡ್ಬೋದು, ಹಾಫ್ ಇಯರ್ಲಿ ಕೊಡ್ಬೋದು. ಅವಾಗ ಅವ್ರೇನಾದರೂ ಬಿಗಿನಿಂಗ್ ಆಫ್ ದ ಮಂತ್, ಎಂಡ್ ಆಫ್ ದ ಮಂತ್, ಮಿಡಲ್ ಆಫ್ ದ ಮಂತ್ ಅಂತ ಕೊಟ್ಟರೆ ಆವರೇಜ್ ಪೀರಿಯಡ್ ಮೆಥಡ್ ಮಾಡಿಬಿಡ್ಬೋದು. ಆದರೆ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಅಂತ ಕೊಟ್ಟಾಗ ನೀವು ಪ್ರಾಡಕ್ಟ್ ಮೆಥಡ್ನೇ ಮಾಡಬೇಕಾಗತ್ತೆ. ಅವರು ಕೂಡ ಮೆನ್ಷನ್ ಮಾಡಿರ್ತಾರೆ, ನೀವು ಪ್ರಾಡಕ್ಟ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಕೊಂಡು. ಹಾಗಾದರೆ ಒಂದೇ ಅಮೌಂಟನ್ನು ಕ್ವಾರ್ಟರಲ್ಲಿ ತಗೊಳ್ಳೋದು ಅಂತ ಹೇಳಿದ್ರೆ ಏನು? 1 ವರ್ಷಕ್ಕೆ 12 ಮಂತ್ಸು. ಕ್ವಾರ್ಟರ್ ಅಂತ ಹೇಳಿದ್ರೆ ಎಷ್ಟು ಕ್ವಾರ್ಟರು 1 ಇಯರ್ಗೆ? ಒಂದು ಕ್ವಾರ್ಟರಲ್ಲಿ ಎಷ್ಟು ಮಂತ್ಸ್ ಬರುತ್ತೆ? ಹಾಗಾದರೆ ನಾವು ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಫಸ್ಟ್ ಡೇಟ್ ಹೇಗೆ ತಗೋಬೇಕು, ಇದೆಲ್ಲ ಒಂದು ಡೌಟ್ಸ್ ನಿಮ್ದೇನಿದೆ ಅದೆಲ್ಲ ಇವಾಗ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಏನು ಮಾಡಿ, ಪ್ರಾಬ್ಲಮ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಕುಮಾರ್ ಆ್ಯಂಡ್ ಪಾಟೀಲ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಕುಮಾರ್ ವಿತ್ಡ್ರೀವ್ 4000. ಈ ಅಮೌಂಟು ತುಂಬಾ ಇಂಪಾರ್ಟೆಂಟು. ಎಷ್ಟು ಅಮೌಂಟನ್ನು ವಿತ್ಡ್ರಾ ಮಾಡಿದಾನಂತೆ? 4000 ಅಮೌಂಟನ್ನು ವಿತ್ಡ್ರಾ ಮಾಡಿದ್ದಾನೆ ಕ್ವಾರ್ಟರ್ಲಿ. ಅರ್ಥ ಮಾಡ್ಕೊಳ್ಳಿ, 4000 ಅಮೌಂಟನ್ನು ಕ್ವಾರ್ಟರ್ಲಿ ವಿತ್ಡ್ರಾ ಮಾಡಿದ್ದಾನೆ ಎಟ್ ದ ಬಿಗಿನಿಂಗ್. ಇದು ಇಂಪಾರ್ಟೆಂಟ್, ಈ ವರ್ಡ್ ತುಂಬಾ ಇಂಪಾರ್ಟೆಂಟ್. ಎಟ್ ದ ಬಿಗಿನಿಂಗೋ ಎಟ್ ದ ಎಂಡೋ ಅಂತ. ಯಾಕಂದರೆ ನಮಗೆ ಕಾಮನ್ ನಾಲೆಡ್ಜ್ ಇದೆ, ಬಿಗಿನಿಂಗಲ್ಲಿ ತೊಗೊಂಡ್ರೆ, ಫಸ್ಟ್ ಡೇಟಲ್ಲಿ ತೊಗೊಂಡ್ರೆ ಆ ಮಂತು ಡ್ರಾಯಿಂಗ್ಸಿಗೆ ಕ್ಯಾಲ್ಕುಲೇಟ್ ಆಗುತ್ತೆ, ಎಂಡಲ್ಲಿ ತೊಗೊಂಡ್ರೆ ಆ ಮಂತು ಬರಲ್ಲ. ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 9% ಪರ್ ಆ್ಯನಮ್ ಫಾರ್ ದ ಇಯರ್ ಎಂಡಿಂಗ್ 31st March 2024 ಅಂಡರ್ ಪ್ರಾಡಕ್ಟ್ ಮೆಥಡ್. ಹಾಗಾದರೆ 31st March 2024ಗೆ ಎಂಡ್ ಆಗಿದೆ ಈ ವರ್ಷ ಅಂತ ಹೇಳಿದ್ರೆ, ಶುರುವಾಗಿದ್ದು ಯಾವಾಗ? 1 April 2023ಗೆ ಸ್ಟಾರ್ಟ್ ಆಗಿದೆ. ಸೊ ನಾವು 1/4/2023 ಇಂದ 31st March 2024ವರೆಗೂ ನಾವು ಕಂಡುಹಿಡಿಬೇಕು. ಹೇಗೆ ಇದು 23-24 ಇದಾಯಿತು ಅಂತ ಹೇಳಿದ್ರೆ, ಬಿಸ್ನೆಸ್ಸಿನ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದೇ ಏಪ್ರಿಲಿಂದ ಎಂಡ್ ಆಗೋದು ಮಾರ್ಚ್ಗೆ. ಇದು ನಮಗೆ ಗೊತ್ತಿರಬೇಕು. ಹಾಗಾದರೆ ಇವಾಗ ಕೇಳ್ತೀರಿ, ಮೇಡಮ್ ಈ ರೀತಿ ಕ್ವಶನ್ನ ಕೇಳಿದಾಗ ಫಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಹೆಡ್ಡಿಂಗ್ ಬರ್ಕೊಳ್ಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಬರ್ಕೊಳ್ಬೇಕು. ಬರ್ಕೊಂಡಾದ್ರ ಮೇಲೆ 4 ಕಾಲಮ್ ಹಾಕೋಬೇಕು. ಡೇಟು, ಅಮೌಂಟು, ಪೀರಿಯಡ್ ಇನ್ ಮಂತ್ಸು, ಪ್ರಾಡಕ್ಟು ಅಂತ ಹೇಳ್ಕೊಂಡು ಹಾಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡಾದ್ರ ಮೇಲೆ ಫಸ್ಟು ಕೆಳಗಡೆ ಇದಿಷ್ಟು ಹಾಕ್ಕೊಳ್ಳಿ. ನಿಮಗೆ 4 ಡೇಟ್ ಬರೆಯೋಕ್ಕೆ ಸಾಕಾಗುತ್ತೆ, ಜಾಗ ಅಂದಾಜು ಸಿಗುತ್ತೆ. ಫಾರ್ಮುಲಾ ಬರ್ಕೊಳ್ಳಿ. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಇಲ್ಲೇ ನೆನಪು ಮಾಡ್ಕೊಳ್ಳಿ. ಆವರೇಜ್ ಪೀರಿಯಡ್ ಆದರೆ ಏನು ಫಾರ್ಮುಲಾ? ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು ಆವರೇಜ್ ಪೀರಿಯಡ್ ಡಿವೈಡೆಡ್ ಬೈ 12 ಅಲ್ವಾ? ಇಲ್ಲಿ ಪ್ರಾಡಕ್ಟ್ ಮೆಥಡ್ ಅಂತ ಹೇಳಿದ್ರೆ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಅಂತ ಫಾರ್ಮುಲಾನ ಹಾಕ್ಕೊಳ್ಳೋದು. ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟು ಬಿಸ್ನೆಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಏಪ್ರಿಲಿಂದ ಅಲ್ವಾ? ಏಪ್ರಿಲಿಂದ ಮಾರ್ಚ್ವರೆಗೂ ಒಂದು ಮಂತನ್ನು ಬರ್ಕೊಳ್ಳಿ, ಯಾಕಂದರೆ ಕನ್ಫ್ಯೂಷನ್ ಆಗಬಾರ್ದು. ಅದಕ್ಕೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಎಂಡ್. ದಿಸ್ ಈಸ್ ಎಂಡ್, ರೈಟ್? ಇಲ್ಲಿವರೆಗೆ ನೀವು ಮಂತನ್ನು ಬರ್ಕೊಳ್ಳಿ. ಇದು ವರ್ಕ್ ನೋಟ್ ಮಾಡ್ಕೊಳ್ಬೇಕು, ಬರ್ಕೊಳ್ಳಿ. ಆಮೇಲೆ 3 ಮಂತ್ಸಿಗೊಂದು, ಏಪ್ರಿಲ್, ಮೇ, ಜೂನ್ ಆದ್ರ ಮೇಲೆ ಒಂದು ಲೈನ್ ಹಾಕ್ಕೊಳ್ಳಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆದ್ರ ಮೇಲೆ ಒಂದು ಹಾಕ್ಕೊಳ್ಳಿ, ಲೈನ್ ಹಾಕ್ಕೊಳ್ಳಿ.
ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆದ್ರ ಮೇಲೆ ಒಂದು ಲೈನ್ ಹಾಕೊಳ್ಳಿ. ಅಂದರೆ ಮೂರು ತಿಂಗಳಿಗೂ ಒಂದೊಂದು ಲೈನ್ ಹಾಕೊಳ್ಳಿ. ಈಗ ಎಷ್ಟು ಡಿವೈಡ್ ಆಯಿತು? 1 2 3 4. ಒಂದು ವರ್ಷಕ್ಕೆ ಎಷ್ಟು ಕ್ವಾರ್ಟರ್ ಇರುತ್ತೆ ಮಕ್ಕಳೇ? 4 ಕ್ವಾರ್ಟರ್ಸ್ ಇರುತ್ತೆ. 1 ಕ್ವಾರ್ಟರ್ ಅಂತ ಹೇಳಿದ್ರೆ 3 ಮಂತ್ಸ್. ಅಂದರೆ ಒಂದು ವರ್ಷಕ್ಕೆ ಎಷ್ಟು ಕ್ವಾರ್ಟರ್ ಇರುತ್ತೆ? 4 ಕ್ವಾರ್ಟರ್ ಇರುತ್ತೆ. ಈಗ ಅವ್ರೇನು ಹೇಳಿದ್ದಾರೆ, ಕ್ವಶನಲ್ಲಿ ಏನು ಹೇಳಿದ್ದಾರೆ? ಎಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ರೈಟ್? ಎಟ್ ದ ಬಿಗಿನಿಂಗ್ ಅಂತ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗಬಾರ್ದಲ್ಲ. ಫಸ್ಟ್ ಯಾವ್ಯಾವ ಮಂತು ಎಷ್ಟನೇ ಮಂತ್ ಅನ್ನೋದನ್ನು ಬರ್ಕೊಳ್ಳಿ. ಏಪ್ರಿಲು 4, ಮೇ 5, 6, 7, 8, 9, 10, 11, ಡಿಸೆಂಬರ್ 12th ಮಂತು, ಜನವರಿ 1, 2, 3 ಈ ಥರನ ಬರ್ಕೊಳ್ಳಿ. ಈ ಥರ ಬರ್ಕೊಂಡಾದ್ರ ಮೇಲೆ ಪ್ರತಿ ಮಂತಿನ ಫಸ್ಟ್ ಡೇಟಿಗೆ ತಾನೇ ಅವ್ರು ತೊಗೊಂಡಿರೋದು. ಪ್ರತಿ ಮಂತಿನ ಫಸ್ಟ್ ಡೇಟ್ ಅಂತ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರ ಮೇಲೆ ಆ ಮಂತು ಕೂಡ ಕ್ಯಾಲ್ಕುಲೇಷನಿಗೆ ಬರುತ್ತೆ. ಹಾಗಾದರೆ ಇವಾಗ ನಾವು ಅವ್ರು ಈಚ್ ಕ್ವಾರ್ಟರಿನ ಫಸ್ಟ್ ಡೇಟ್ ತೊಗೊಳಕ್ಕೆ ಹೇಳಿದಾರಲ್ಲ, ಅಲ್ಲಿಗೆ ನೋಡಿ ಫಸ್ಟ್ ಇದು ತೊಗೋಬೇಕು. 1 ಏಪ್ರಿಲ್ ತಗೊಂಡ್ವಾ? ಎರಡನೇ ಕ್ವಾರ್ಟರ್ ಯಾವುದು? 1 ಜುಲೈ. ಮೂರನೇ ಕ್ವಾರ್ಟರ್ ಯಾವುದು? 1 ಅಕ್ಟೋಬರ್. ನೋಡಿ, ನಾಲ್ಕನೇ ಕ್ವಾರ್ಟರ್ ಯಾವುದು? 1 ಜನವರಿ. ಈ ಡೇಟನ್ನ ಇಲ್ಲಿ ಬರ್ಕೊಳ್ಬೇಕು. ಗೊತ್ತಾಗ್ತಿದೆಯಲ್ಲ? ನೀವು ಈ ಥರ ಡಿವೈಡ್ ಮಾಡಿಕೊಂಡ್ರೆ ತುಂಬಾ ಈಸಿ. ಫಸ್ಟ್ ಯಾವ ಡೇಟು? 1-4 ಅಂತ ಹೇಳಿದ್ರೆ ಏಪ್ರಿಲು. 1-4-23 ಅಲ್ಲ, 24ಕ್ಕೆ ಎಂಡ್ ಆಗಿದೆ, 23 ತಾನೆ. ಇಲ್ಲಿ ಬರ್ಕೊಳ್ಳಿ 1-4-23 ಒಂದು ಡೇಟು. ಎರಡನೇ ಡೇಟ್ ಎಷ್ಟು? ಎರಡನೇ ಕ್ವಾರ್ಟರ್ ಎಷ್ಟು? 1-7 ಜುಲೈ ಅಂದ್ರೆ 1-7 1-7-23 ಆಯ್ತಾ? ಮೂರನೇ ಡೇಟು 1 ಅಕ್ಟೋಬರು, ಕರೆಕ್ಟಾ? 1 ಅಕ್ಟೋಬರ್ ಅಂದರೆ 10. 1-10-23. ಅದಾದ್ರ ಮೇಲೆ ಯಾವುದು? 1 ಇಲ್ಲಿ ಫಸ್ಟ್ ಡೇಟ್ 1 ಜನವರಿ 1, ಬಟ್ ಇಲ್ಲಿ 23 ಇಲ್ಲಿಗೆ ಮುಗೀತು. ಡಿಸೆಂಬರಿಗೆ 23 ಮುಗೀತು. 24 ಜನವರಿಯಿಂದ 24ನೇ ಇಯರ್ ಶುರುವಾಯಿತು, 24ನೇ ಇಸ್ವಿ. ಅಲ್ಲಿಗೆ 1-1-24 1-1-24 ನೋಡಿ, ಇಷ್ಟೇ ಮುಗೀತು. ಇವಾಗ ಇನ್ನೇನೂ ಇಲ್ಲ, ಇಷ್ಟು ಬರೋದ್ರೂ ಮುಗ್ದೇ ಹೋಯಿತು ನಿಮ್ಮದು ಲೆಕ್ಕ. ಇವಾಗ ಏನು ಮಾಡಬೇಕು? ಅಮೌಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ? 4000 ಅಂತ ಕೊಟ್ಟಿದ್ದಾರೆ. ಏನಿಲ್ಲ, ಎಲ್ಲದಕ್ಕೂ 4000 ಅಂತ ಬರೆದ್ಬಿಡಿ. 4000 ಓಕೆ, ಬರ್ದಾಯ್ತು. ಇವಾಗ ಏನು ಬರಿಬೇಕು? ಮಂತ್ಸ್ ಬರಿಬೇಕು. ವೆರಿ ವೆರಿ ಈಸಿ. ಮಂತ್ಸ್ ಹೇಗೆ ಬರೆಯೋದು ಅಂತ ಹೇಳಿದ್ರೆ, ಇವಾಗ ನೋಡಿ ಫಸ್ಟ್ ಕ್ವಾರ್ಟರ್ ಡೇಟ್ ಏನಪ್ಪ? 1-4-23 ಅಲ್ಲ, 1-4 ತಾನೆ. 1-4 ಅಂತ ಹೇಳಿದ್ರು ಟೋಟಲು ಈ ಮಂತ್ ಎಲ್ಲ ಫಸ್ಟ್ ಅಂದರೆ ಆ ಮಂತು ಕ್ಯಾಲ್ಕುಲೇಷನಿಗೆ ಬರುತ್ತೆ, ಗೊತ್ತಿದೆ ತಾನೆ? ಎಲ್ಲಿಗೆ ತಗೊಳ್ಳಿ? ಏಪ್ರಿಲ್ 1ಕ್ಕೆ ತಗೊಂಡಿದ್ದಾ? ಎಷ್ಟು ತಿಂಗಳಾಯಿತು? ಏಪ್ರಿಲಿಂದ ಸ್ಟಾರ್ಟ್. 1 2 3 4 5 6 7 8 9 10 11 12 ಬರೀರಿ. 12 ತಿಂಗಳು. ನೆಕ್ಸ್ಟು 1-7-23 ಅಲ್ಲ ಎರಡನೇ ಕ್ವಾರ್ಟರು. ಬನ್ನಿ ಇಲ್ಲಿ 1-7-23 ಇಲ್ಲಿ ಬನ್ನಿ. 1-7 ಬನ್ನಿ, ಸ್ಟಾರ್ಟ್ ಮಾಡಿ. ಇಲ್ಲಿಂದ ತಾನೇ ಸ್ಟಾರ್ಟು. 1 ಸೆಕೆಂಡ್ ಕ್ವಾರ್ಟರಿಂದ ಸ್ಟಾರ್ಟು. 1 2 3 4 5 6 7 8 9 ತಿಂಗಳು. ನೆಕ್ಸ್ಟು ಮೂರನೇ ಕ್ವಾರ್ಟರಿಂದ ಸ್ಟಾರ್ಟು. 1-10 ಕರೆಕ್ಟಾ? ಮೂರನೇ ಕ್ವಾರ್ಟರ್ ಇಲ್ಲಿಂದ 1 2 3 4 5 6 ತಿಂಗಳು. ನೆಕ್ಸ್ಟು ಎಲ್ಲಿಂದ ಸ್ಟಾರ್ಟು? 1-1-24 1 ಜನವರಿ 1 2 3. ಈ ನಂಬರ್ ಯಾವಾಗಲೂ ಚೇಂಜ್ ಆಗಲ್ಲ. ಬಿಗಿನಿಂಗ್ ಆಫ್ ದ ಈಚ್ ಕ್ವಾರ್ಟರ್ ಅಂತ ಕೊಟ್ಟರೆ ಯಾವಾಗಲೂ ಚೇಂಜ್ ಆಗಲ್ಲ. ಅದೇ ಎಂಡ್ ಅಂತ ಕೊಟ್ಟರೆ ಎಲ್ಲ ಒಂದೊಂದು ನಂಬರ್ ಕಡಿಮೆ ಆಗ್ತಾ ಹೋಗುತ್ತೆ. 12 ಇರೋದು 11 ಆಗುತ್ತೆ, ಯಾಕಂದರೆ ಎಂಡ್ ಅಲ್ಲ. 12 ಇರೋದು ಎಂಡ್ ಅಂತ ಕೊಟ್ಟರೆ 12 ಇರೋದು 11 ಆಗುತ್ತೆ. ಸ್ವಲ್ಪ ಜನರಲ್ ಆಗಿ ಥಿಂಕ್ ಮಾಡಿ. 12 ಇರೋದು 11 ಆಗುತ್ತೆ, 9 ಇರೋದು 8 ಆಗುತ್ತೆ, 6 ಇರೋದು 5 ಆಗುತ್ತೆ, 3 ಇರೋದು 2 ಆಗುತ್ತೆ ಎಂಡ್ ಅಂತ ಬಂದಾಗ. ಹೌದಲ್ವಾ? ಅಷ್ಟೇ ಚೇಂಜ್ ಆಗುತ್ತೆ. ಅಲ್ಲಿಗೆ ಮುಗಿದೋಯ್ತು. ಇವಾಗ ಏನು ಮಾಡಬೇಕು? ಟೋಟಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ 2 ಮತ್ತು 3ನೇ ಕಾಲಮ್ನ ಗುಣಿಸ್ಬೇಕು, ಮಲ್ಟಿಪ್ಲೈ ಮಾಡಬೇಕು. ನೋಡಿ ಇಲ್ಲಿ 4000 × 12 ಕ್ಯಾಲ್ಕುಲೇಟ್ರಲ್ಲಿ ಗುಣಿಸಿ. ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ರಲ್ಲಿ ಗುಣಿಸಿ. 12 4 ಫಸ್ಟ್ ಏನು ಮಾಡಿ? 12 4 ಎಷ್ಟು? 12 4 48 48,000. 12 4 48 ಕರೆಕ್ಟಾ? ನೆಕ್ಸ್ಟು 9 4 9 4 ಎಷ್ಟು? 36,000 ಬರೀರಿ. ನೆಕ್ಸ್ಟು 6 4 ಎಷ್ಟು? 24,000 ಬರೀರಿ. 3 4 ಎಷ್ಟು? 12,000 ಬರೀರಿ. ಇಷ್ಟು ಬರ್ದಾದ್ರ ಮೇಲೆ ಏನು ಮಾಡಬೇಕು? ಏನಿಲ್ಲ, ಟೋಟಲ್ ಮಾಡಬೇಕು ಈ ಕಾಲಮ್ನ. 48,000 36,000 24,000 12,000ನ ಕರೆಕ್ಟಾಗಿ ಟೋಟಲ್ ಮಾಡಬೇಕು. ಎಕ್ಸಾಕ್ಟಾಗಿ ಟೋಟಲ್ ಮಾಡಬೇಕು. ಯಾವುದೇ ಕಾರಣಕ್ಕೂ ರಾಂಗ್ ಬರೆಯೋ ಹಾಗಿಲ್ಲ. 1,20,000 ಬಂತು. ಇಷ್ಟಾದ್ರ ಮೇಲೆ ಫಾರ್ಮುಲಾ ಬರ್ಕೊಂಡಿರ್ತೀರಿ, ಅಪ್ಲೈ ಮಾಡೋದು. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂತು? 1,20,000 ಇಂಟು ರೇಟ್ ಅಂತ ಹೇಳಿದ್ರು ಪ್ರಾಬ್ಲಮಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 9% ಕೊಟ್ಟಿದ್ದಾರೆ. 9 ಡಿವೈಡೆಡ್ ಬೈ 100 ಇಂಟು 1/12. ಇವಾಗ ಕ್ಯಾಲ್ಕುಲೇಟ್ ಮಾಡಿ. 1,20,000 ಕರೆಕ್ಟಾ? ಇಂಟು 9/100 ಇಂಟು
1/12 ಎಷ್ಟು ಬಂತು? 900 rupees ಬಂತು. ಕರೆಕ್ಟಾ? ಆ 900 rupeesನ ₹900 ಮುಗೀತು. ಪ್ರಾಬ್ಲಮ್ಮು ಮುಗೀತು, 6 ಮಾರ್ಕ್ಸು ನಿಮಗೆ ಬಂತು. ಇಷ್ಟೇ ಈಸಿ. ಕ್ವಾರ್ಟರ್ ಅಂತ ತೊಗೊಂಡಾಗ. ಅದೇ ಎಂಡ್ ಅಂತ ತೊಗೊಂಡಾಗ ಇಲ್ಲೇ ಹೇಳ್ಬಿಡ್ತೀನಿ, ಎಂಡ್ ಇತ್ತು, ಇದೇ ಡೇಟ್ ಇವಾಗ ಎಂಡ್ ಆಗೋಯ್ತು ಅಂತ ಅಂದ್ಕೊಳ್ಳಿ, 30 ಆಗೋಯ್ತು, ಇದು 31 ಮತ್ತಿದು 30 ಈ ರೀತಿ ಆಯಿತು ಅಂತ ಅಂದ್ಕೊಳ್ಳಿ. ಆವಾಗ ಇದೇ ಲೆಕ್ಕ ಕೊಟ್ಟಿದ್ದಾರೆ, 4000 ಇದೆ, ಕ್ವಾರ್ಟರೇ ಕೊಟ್ಟಿದ್ದಾರೆ. 30 ಇರೋದ್ರಿಂದ ಈ ಮಂತ್ ಕ್ಯಾಲ್ಕುಲೇಷನಿಗೆ ಬರಲ್ಲ, ಮುಗಿದೋಯ್ತು, ಈ ಮಂತ್ ಮುಗೀತು. ಈ ಮಂತಿಂದ ಈ ಮಂತ್ ಎಂಡ್ ತೊಗೊಂಡಾಗ ಒಂದು ಮಂತನ್ನು ಬಿಟ್ಟು ಉಳಿದಿರೋದನ್ನು ತೊಗೋಬೇಕು, ಅವಾಗಿದ್ದು 11 ತಿಂಗಳಾಗತ್ತಷ್ಟೆ. ಓಕೆ ಅಲ್ಲ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಂಡ್ ಹಾಕ್ಕೊಂಡು ಇವಾಗ ಏನು ಮಾಡಬೇಕು, ಈ ಪ್ರಾಬ್ಲಮ್ನ ನೋಡಿ ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ನೀವೇ ಪರ್ಸ್ನಲಿ ಒಂದು ಕೆಲಸವನ್ನು ಮಾಡಬೇಕು. ಎಂಡ್ ಡೇಟ್ ಅಂತ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು, ಆನ್ಸರ್ ಎಷ್ಟು ಬಂತು ಅಂತ ಹೇಳಿ. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ನೆನಪಿರುತ್ತೆ. ಸೊ ಈ ಒಂದು ಲೆಕ್ಕ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅವರೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಾಮನ್ ಆಗಿ ಪ್ರಾಡಕ್ಟ್ ಮೆಥಡಿಗೆ ಡೇಟು ಅಮೌಂಟು ಅವರೇ ಕೊಟ್ಬಿಡ್ತಾರೆ. ಡಿಫ್ರೆಂಟ್ ಡೇಟು ಡಿಫ್ರೆಂಟ್ ಅಮೌಂಟ್ ಕೊಡ್ತಾರೆ. ಮಂತಲ್ಲಿ ಬಿಗಿನಿಂಗ್ ತೊಗೊಂಡ್ರೆ ಆ ಮಂತ್ ಕ್ಯಾಲ್ಕುಲೇಷನಿಗೆ ತೊಗೊಳ್ಳೋದು, ಎಂಡ್ ಕೊಟ್ಟರೆ ಆ ಮಂತನ್ನು ಬಿಟ್ಟು ಮುಂದಿನ ಮಂತನ್ನು ತೊಗೊಂಡೋಗೋದು, ಆರಾಮಾಗಿ ಮಾಡ್ಬೋದು. ಬಟ್ ಈ ರೀತಿ ಅವರೇ ಡೈರೆಕ್ಟಾಗಿ ಕ್ವಾರ್ಟರು ಹಾಫ್ ಇಯರ್ ಅಂತ ಕೊಟ್ಟಾಗ ಸ್ವಲ್ಪ ನೋಡಿ ಬರಿಬೇಕು. ಕ್ವಾರ್ಟರ್ ಅಂತ ಕೊಟ್ಟಾಗ ಈ ನಂಬರ್ ಯಾವ ನಂಬರ್ ಚೇಂಜು ಆಗಲ್ಲ, ಅದು ಬಿಗಿನಿಂಗ್ ಇದ್ದರೆ ಎಂಡ್ ಬಂದರೂ ಒಂದೊಂದು ನಂಬರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ರೆಡಿ ನಿಮಗೆ ಪ್ರಾಬ್ಲಮ್ ಈಗ 3 ಅಪ್ಲೋಡ್ ಮಾಡಿದೆ ನಾನು. ನಿಮಗೆ ಅನಿಸ್ತಾ ಇರ್ಬೋದು, ಮೇಡಮ್ ಬರೀ ಥಿಯರಿ ಕ್ವಶನ್ಸ್ ಮಾತ್ರ ಹಾಕ್ತಾ ಇದ್ದಾರೆ, ಪ್ರಾಬ್ಲಮ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು. ನನ್ನ ಚಾನಲಲ್ಲಿ ನಿಮ್ಮ ಅಕೌಂಟೆನ್ಸಿ ರಿಲೇಟೆಡು ಸಾಕಷ್ಟು ವೀಡಿಯೋಸ್ಗಳಿದೆ. ಎಲ್ಲವೂ ಕೂಡ ಇದೇ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲ ಕಾನ್ಸೆಪ್ಟು ಅರ್ಥ ಆಗುತ್ತೆ. ಹೋಗ್ಬಿಟ್ಟು ವಾಚ್ ಮಾಡಿ. ನೀವು ಯಾವುದೇ ಟಾಪಿಕ್ನ ನನ್ನ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.